ನಮಸ್ಕಾರ ಸ್ನೇಹಿತರೆ. ಅಕ್ಟೋಬರ್ 17ರ ಒಳಗೆ ಈ ವಿಡಿಯೋ ನೀವು ನೋಡ್ತಾ ಇದ್ದೀರಾ ಅಂದರೆ ನೀವು ಕರೆಕ್ಟ್ ವಿಡಿಯೋ ನೋಡ್ತೀರಾ ಅಂತಾನೆ ಅರ್ಥ. ಏನಕ್ಕೆ ಅಂದರೆ ಈ ದಿನ ತುಂಬ ಮಹತ್ವದಂತಹ ದಿನ. ಈ ದಿನ ಶ್ರೀರಾಮ ಏಕಾದಶಿ ಮತ್ತು ಶುಕ್ರ ಯೋಗ ಕೂಡಿರ್ತಕ್ಕಂತಹ ದಿನ. ಈ ದಿನ ಏನಾದರೂ ನಾವು ಈ 5 ಕೆಲಸಗಳನ್ನು ಮಾಡಿದ್ರೆ ನಮ್ಮ ಜೀವನದಲ್ಲಿ ಸಂಪತ್ತು ಹೇರಳವಾಗಿರುತ್ತೆ, ಆರೋಗ್ಯ ವೃದ್ಧಿಸುತ್ತೆ, ನಾವು ಕೇಳಿಕೊಂಡಂತಹ ಎಲ್ಲ ಕೆಲಸಗಳು ಕೂಡ ನೆರವೇರುತ್ತದೆ. ಆ 5 ಅಂಶಗಳು ಏನು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಕೇಸರಿಯುಕ್ತ ಹಾಲನ್ನು ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಇದರಿಂದ ಸಂಪತ್ತು ಹೇರಳವಾಗುತ್ತದೆ. ಎರಡನೇದೇನೆಂದರೆ ತುಳಸಿ ಗಿಡಕ್ಕೆ ಹಾಲನ್ನು ಅರ್ಪಿಸಬೇಕು. ನಂತರ ಸಂಜೆಯ ವೇಳೆ ದೀಪವನ್ನು ಹಚ್ಚಿ ಪೂಜಿಸಬೇಕು. ಇದರಿಂದ ನಾವು ಕೇಳಿಕೊಂಡಂತಹ ಎಲ್ಲ ಕಾರ್ಯಗಳು ಸರಾಗವಾಗಿ ನಡೆಯುತ್ತದೆ. ಮೂರನೆಯದಾಗಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಈ ಮಂತ್ರವನ್ನು 108 ಬಾರಿ ಹೇಳಬೇಕು. ಇದರಿಂದ ವಿಷ್ಣು ಪ್ರಸನ್ನರಾಗಿ ನಾವು ಕೇಳಿದ ವರವನ್ನು ಕೊಡುತ್ತಾರೆ. ನಾಲ್ಕನೆಯದು ಶ್ರೀ ವಿಷ್ಣು ಸಹಸ್ರನಾಮ ಅಥವಾ ಶ್ರೀ ವಿಷ್ಣು ಚಾಲಿಸವನ್ನು ಹೇಳಬೇಕು ಮತ್ತು ಕೇಳಬೇಕು. ಇದರಿಂದ ನಮ್ಮಲ್ಲಿ ಇರ್ತಕ್ಕಂಥ ಹಣದ ಸಮಸ್ಯೆಗಳು ಕೂಡ ದೂರವಾಗುತ್ತದೆ. ಐದನೆಯದಾಗಿ ನಾವು ಸ್ನಾನ ಮಾಡಬೇಕಾದ್ರೆ ಸ್ವಲ್ಪ ಅರಿಶಿಣ ಪುಡಿ, ರೋಸ್ ವಾಟರ್ ಮತ್ತು ಗಂಗಾಜಲವನ್ನು ಮಿಕ್ಸ್ ಮಾಡಿ ಸ್ನಾನ ಮಾಡಿಕೊಳ್ಳುವುದರಿಂದ ನಮಗೆ ಯಶಸ್ಸಿನ ದಾರಿ ಸಿಗುತ್ತದೆ. ಈ ಎಲ್ಲ 5 ಅಂಶಗಳನ್ನು ರಾಮ ಏಕಾದಶಿ ಮತ್ತು ಶುಕ್ರ ಯೋಗದಿಂದ ಮಾಡೋದ್ರಿಂದ ನಮಗೆ ಶ್ರೀಲಕ್ಷ್ಮಿ ಮತ್ತು ವಿಷ್ಣು ನಾವು ಕೇಳಿದ ವರಗಳನ್ನು ಕರುಣಿಸುತ್ತಾರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಧನ್ಯವಾದಗಳು ಸ್ನೇಹಿತರೆ.